ಏಯ್ ನಾನೇನು ಲಾಸ್ ಆಗಿದ್ದೀನ ಪ್ರಾಫಿಟಲ್ಲಿ ಇದ್ದೀನಿ ಕಣೆ. ಅದೇನು ಎದ್ರೆ ಆಕಾಶ ಬಿದ್ರೆ ಪಾತಾಳ ಬೇಡಮ್ಮ ಮರೆಯಾನು ಭೂಮಿ ಮೇಲೆ ಇರನ ಆಕಾಶನೂ ಬೇಡ ಪಾತಾಳನೂ ಬೇಡ. ನೋಡು ಭೂಮಿ ಪಾತಾಳದಿಂದ 7 ಲಕ್ಷ ದುಡ್ದಿದ್ದೀನಿ ನೋಡು. 7,34,175 ಇವತ್ತು ಬಂದಿದ್ದು. ನಾನು ಹೆಂಗ್ ನೆನೆಸ್ಕೊಂಡಿದ್ದೆ ಗುರು. ಇವತ್ತು ನೀವು ನೋಡ್ಬೋದು ಮಳೆ ಬರ್ತಾ ಇದೆ ಗುರು. ಸ್ಮ್ಯಾಶ್ ಮಾಡಿದ್ರೆ ಸಖತ್ತಾಗಿರುತ್ತೆ. ನೀವು ಈ ಟ್ರಿಕ್ಸ್ನ ಯೂಸ್ ಮಾಡಿ. ಅವಾಗ 40 ಲಕ್ಷ ಸ್ಟುಡಿಯೋಗೆ ಹಾಕಿದ್ದಾಯ್ತು. ಇವಾಗ 20 ಲಕ್ಷ ಸೇವ್ ಮಾಡಿದ್ದೆಲ್ಲನೂ ಟ್ರೇಡಿಂಗ್ ಅಂತ. ಟ್ರೇಡಿಂಗ್ ಏನ್ ಕತೆ ಆಕಾಶ್, ನನ್ಗೊಂದ್ ಮಾತು ಹೇಳ್ಬೇಕು ತಾನೆ. ಇವತ್ತು ಮಾರ್ಕೆಟ್ ಇಲ್ಲಿ ಓಪನ್ ಆಗಿರೋದು ಆಯ್ತಾ. ಓಪನ್ ಆಗಿ ಬಿದ್ದಿದೆ ಇಲ್ಲಿಗೆ ಮಾರ್ಕೆಟ್. ಬಿದ್ದ ಮೇಲೆ ಎದಳ್ಳೇಬೇಕು ಅಂತಾರ. ಲಾಸ್ ಮಾಡ್ಕೊಂಡ್ರು ನಿನ್ ತಲೆ ಮೇಲೆ, ಲಾಭ ಮಾಡ್ಕೊಂಡ್ರು ನಿನ್ ತಲೆ ಮೇಲೆ. ಆ ಥರ ಎಲ್ಲ ಮಾಡ್ಬೇಡ. ಹಂಗೆ ಟ್ರೇಡಿಂಗ್ ಸ್ಟಾಪ್ ಮಾಡ್ಬೇಡ. ಇದು ಪಕೋಡ, ಇದು ಗೋಳಿ ಬಜೆ. ಮಳೆ ಬರ್ತಾ ಇದೆ, ಮಳೆಗೆ ಸಖತ್ತಾಗಿರ್ತೀವಿ. ಇದ್ರ ಜೊತೆ ಕಾಫಿ ಮಾಡ್ಕೊಳ್ತೀನಿ. ನನ್ ಕತ್ತೆಲ್ಲ ಖಾಲಿ ಕಾಣಿಸ್ತಿಲ್ಲ ನೋಡು. 7.5 ಲಕ್ಷ ಸಿಕ್ಕಿದೆಯಲ್ಲ. ಕಿವಿ ಎಲ್ಲ ಖಾಲಿ ಇದೆ ನೋಡು. ಕೈ ಎಲ್ಲ ಖಾಲಿ ಇದೆ. ನನ್ಗೆ ಇನ್ನೇನ್ ಖಾಲಿ ಹೇಳು. ಅದೇ ಫುಲ್ ಮಾಡ್ಬೇಕು ಅನ್ನಿಸ್ತಾ ಇಲ್ವಾ? ನನಗೆ ಅನಿಸ್ತಲ್ಲ. ಪ್ಲೀಸ್ ನೋಡು. ನನಗೆ ನನ್ನ ಜೇಬ್ ಫುಲ್ ಆಗ್ಬೇಕು ಫಸ್ಟ್. ಜೇಬಲ್ಲಿ ಇದ್ರೆ ಹಿಂಗೆ ಹೋಗುತ್ತೆ ಕಣೋ. ಎಣ್ಣೆಲಿ ಕರ್ದಿರೋ ತಿಂಡಿ ತಿನ್ನು ನಂದಿನಿ. ಕೊಬ್ಬು ಕರೆಸೋದು ತುಂಬ ಇದೆ. ಎಣ್ಣೆ ಬಂಗಾರಿ, ಎಣ್ಣೆ ಮುಂದೆ ಬರ್ತಾರಾ? ಎಣ್ಣೆ ಮುಂದೆ. ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಕರೆಕ್ಟಾಗಿ ಸಂಜೆ 3:45 ನನ್ನ ಮಗ 4 ಗಂಟೆಗೆ ಬರ್ತೇನೆ. ವೆದರ್ ಸ್ವಲ್ಪ ಚಿಲ್ಲಾಗಿದೆ. ಗೋಲಿ ಬಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಇಷ್ಟೊಂದು ಕಷ್ಟಪಟ್ಕೊಂಡು ಎಡಿಟಿಂಗ್ ಮಾಡಿರೋದನ್ನು ನೋಡ್ತಾ ಇದ್ದೀನಿ, ತರುಣ ಮಾಡಿಕೊಟ್ಟಿರೋದನ್ನು. ಆದರೆ ಆಕಾಶ್ ಅವರು ಏನೋ ರಂಗೋಲಿ ಬಿಡಿಸ್ತಾ ಇದ್ದಾರೆ. ಅದನ್ನು 4-5 ದಿನದಿಂದ ಅದೇನು ರಂಗೋಲಿ ಬಿಡಿಸ್ತಾ ಇದ್ದಾರೆ ನನಗೆಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಮಾತಾಡಿಸ್ಬಿಡಮ್ಮ, ಸಂಜೆ ಮೇಲೆ ಮಾತಾಡ್ಸೋ ಅಂತ ಹೇಳ್ತಾರೆ. ಏನು ಮಾಡ್ತಿದ್ದಾರೆ ಇವತ್ತು ಲೈವಾಗೆ ತೋರಿಸ್ತೀನಿ. ನನಗಂತೂ ನೋಡಿ ಸಾಕಾಗೋಗಿದೆ. ನೀರು ಕೊಡಮ್ಮ, ನೀರು ಕೊಡು. ನನ್ನ ಪಾಪುನು ನೋಡ್ಕೊಂಡು ನಿಮಗೆ ನೀರು ಊಟ ಎಲ್ಲಾನು ಕೂತಿದ್ದ ಜಾಗದಲ್ಲ ಫೀಡ್ ಮಾಡ್ತೀನಿ. ಆದ್ರೆ ನೀವು ಮಾತ್ರ ರಂಗೋಲಿ ಬಿಡಿಸ್ಕೊಂಡು ಆರಾಮಾಗಿರಿ ಆಯ್ತಾ? ಏನದ ಆಕಾಶ್, ಏನ್ ಗ್ರಾಫ್ ಅದು? ತರ್ತೀನಿ ರೀ 1 ನಿಮಿಷ. ಇವ್ರದ್ದು ಆಗಿಲ್ಲ. ಬಾರ ತರುಣ. ನನ್ನ ಮಗನೂ ಎದ್ಬಿಟ್ಟ ನೋಡಿ ಮಲಗಿದ್ದವನು. ಬಜ್ಜಿ ಮಾಡಕ್ಕಾದ್ರೂ ಬಿಡೋ, ನಿಮ್ಮ ಅಣ್ಣ ಬರ್ತಾನೆ. ಏನ್ ಬಜ್ಜಿ ನಮ್ಮ ಮಲ್ನಾಡ್ ಸ್ಪೆಷಲ್ ಗೋಲಿ ಬಜಿ. ಅಯ್ಯೋ ಅದು ಯಾವ ಬಜ್ಜಿನೋ ಏನೋ ಮಾಡ್ರಮ್ಮ. ಏನದ ಆಕಾಶ್, ನನಗೆ ಸ್ವಲ್ಪ ಅವತ್ತಿಂದ ಮಾತಾಡಿಸ್ಬಿಡ. ನನ್ನನ್ನು ಸಂಜೆ ಮಾತಾಡ್ಸಂತೆ. ಈ ಆಗಸ್ಟಿಂದ ಇನ್ನಿನ್ನು ಆಗಸ್ಟ್ ಒಂದು 3-4 ದಿನ ಆಗಿದೆ ಸ್ಟಾರ್ಟ್ ಆಗಿ. ಏನು ಬೆಳಗ್ಗೆ ಕೂತ್ರೆ 3:30ಗೆ ಎದ್ದೇಳ್ತೀಯ. 3:30 ಮೇಲೆ ಮಾತಾಡ್ಸು, 9 ಗಂಟೆ ಒಳಗಡೆ ಮಾತಾಡ್ಸಂತೀಯ. ಏನು ಕತೆ ನಿಂದು? ಏನು ವಿಷಯ ನಿಂದು? ಹಂಗೆ ನಮ್ದೆಲ್ಲ ವಿಷಯ ಹೇಳಕ್ ಬರಲ್ಲ. ಹೇಳ್ಬೇಕು. ಗಂಡ ಏನೇ ಮಾಡಿದ್ರು ಹೆಂಡತಿಗೆ ಹೇಳ್ಬೇಕು. ಹೌದಾ? ಹೌದು. ಅಷ್ಟೊಂದು ಬೆವ್ತು ಹೋಗಿದ್ದೀರಲ್ಲ, ಏನಾಯ್ತು? ರಂಗೋಲಿ ಬಿಡಿಸ್ತಾ ಇದ್ದೆ, ಅದಕ್ಕೆ ಬೆವ್ತೋಗಿದ್ದೀನಿ. ಏನ್ ಆಕಾಶ್ ಹೇಳು, ಏನ್ ಕತೆ? ಟ್ರೇಡಿಂಗ್ ಮಾಡ್ತಿದ್ದೀನಿ ಕಣೆ. ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್. ನೀನ್ ಯಾವಾಗ ಕಲ್ತ್ಕೊಂಡೆ ಟ್ರೇಡಿಂಗು? ಅಂದ್ರೆ ಏನೋ ನಾವು ಹಿಂಗೆ ಕಲ್ಸಕ್ ಹೋಗ್ತೀವಲ್ಲ, ಅದಕ್ಕೆ ಕಲ್ತ್ಕೊಂಡಿದ್ದೀನಿ ನಾನು ಮಾಡೋಣ ಅಂತ. ಟ್ರೇಡಿಂಗ್ ಇದು? ಹೌದು. ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ? ಆ ತರ ಟ್ರೇಡಿಂಗ್ ಅಲ್ಲ ಇದು. ಕಂಪ್ನಿಯಲ್ಲಿ ದುಡ್ಡು ಹಾಕೋದಲ್ಲ ಮರೆಯ. ಮತ್ತೆ ಎಲ್ಲಿ ದುಡ್ಡು ಹಾಕಿದ್ಯಾ? ಇದು ಫ್ಯೂಚರ್ ಅಂಡ್ ಆಪ್ಷನ್ಸ್. ಓಕೆ. ಆಪ್ಷನ್ ಚೈನ್ ಅಲ್ಲಿ ನಾನು ಇದು ಮಾಡೋದು, ಟ್ರೇಡ್ ಮಾಡೋದು. ಫಸ್ಟ್ ಇವತ್ತು ಲಾಭ ಆಯ್ತಾ ನಷ್ಟ ಆಯ್ತಾ ಅಷ್ಟು ಮಾತ್ರ ಹೇಳು. ಲಾಭ ಆಯ್ತು ಕಣೆ. ಅಯ್ಯೋ ಇದೊಳ್ಳೆ ಕತೆ ಅಲ್ಲ. ಸೂಪರ್. ಹಂಗಾರೆ ಲಾಭ ಆದ್ರೆ ಸೂಪರ್. ನಿಜ ಲಾಭ ಆಯ್ತು. ಅಯ್ಯೋ ಯಾಕೆ ಡೌಟಾ? ಎಷ್ಟು ಲಾಭ ಆಯ್ತು? ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ? ಎಷ್ಟು ಬಂತು? ಒಂದು 20 ಲಕ್ಷ ಇನ್ವೆಸ್ಟ್ಮೆಂಟು. ಹೌದು, 20 ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟು. ಹಲೋ, ಸೈಟ್ ತಗೊಳಕ್ ದುಡ್ಡೆಲ್ಲ ಅಲ್ಲಿಗೆ ಆಗ್ತಾ? ಏನೇನೋ ಮಾಡಿದೀನಿ ಬಿಡು. ನನ್ನ ಕತೆಗಳೆಲ್ಲ ಹೇಳಕ್ಕಾಗಲ್ಲ. ಇವಾಗ ದುಡ್ಡು 20 ಲಕ್ಷ ಇದಕ್ಕೆ ಹಾಕಿದ್ರ. ಅವಾಗ 40 ಲಕ್ಷ ಸ್ಟುಡಿಯೋಗೆ ಹಾಕಿದ್ದಾಯ್ತು. ಇವಾಗ 20 ಲಕ್ಷ ಸೇವ್ ಮಾಡಿದ್ದೆಲ್ಲನೂ ಟ್ರೇಡಿಂಗ್ ಅಂತ. ಟ್ರೇಡಿಂಗ್ ಏನ್ ಕತೆ ಆಕಾಶ್, ನನ್ಗೊಂದ್ ಮಾತು ಹೇಳ್ಬೇಕು ತಾನೆ. ಬೇಕಿತ್ತಾ ಇದೆಲ್ಲ ಟ್ರೇಡಿಂಗ್ ನಿಮಗೆ? ಏಯ್ ನಾನೇನು ಲಾಸ್ ಆಗಿದ್ದೀನ ಪ್ರಾಫಿಟಲ್ಲಿ ಇದ್ದೀನಿ ಕಣೆ. ಅದೇನು ಎದ್ರೆ ಆಕಾಶ ಬಿದ್ರೆ ಪಾತಾಳ ಬೇಡಮ್ಮ ಮರೆಯಾನು ಭೂಮಿ ಮೇಲೆ ಇರನ ಆಕಾಶನೂ ಬೇಡ ಪಾತಾಳನೂ ಬೇಡ. ನೋಡು ಭೂಮಿ ಪಾತಾಳದಿಂದ 7 ಲಕ್ಷ ದುಡ್ದಿದ್ದೀನಿ ನೋಡು. ಭೂಮಿ ಪಾತಾಳ. ನಿಜನಾ? ಯಾವ್ದಾದ್ರು ಸ್ಕ್ರೀನ್ ಶಾಟ್ ಹೊಡೆದು ತೋರಿಸ್ಬೇಡ. ಲೈವೇ. 7,34,175 ಇವತ್ತು ಬಂದಿದ್ದು. ನಿಜಾಗ್ಲು? ಅಯ್ಯೋ ದೇವ್ರೆ.
ಸದ್ಯ ನನಗೆ 20 ಲಕ್ಷ ಎಲ್ಲಿ ಕಳ್ಕೊಂಡ್ಬಿಡ್ತೀಯೋ ಅಂತ ಫಸ್ಟು ಅದೆಲ್ಲ ಮ್ಯೂಚುವಲ್ ಫಂಡಿಗೆ ಹಾಕ್ಬಿಡು, ಇಲ್ಲೆಲ್ಲ ಇಟ್ಕೊಂಬೇಡ ನೀನು 20 ಲಕ್ಷ ತೆಗ್ದ್ಬಿಟ್ಟು. ಹಿಂಗೆ ಗೊತ್ತಾ, ಈಗ ಟ್ರೇಡಿಂಗ್ ಮಾಡಿದ್ದು ಮನೆ ದುಡ್ಡಲ್ಲಿ, ಇನಿಷಿಯಲ್ ಇನ್ವೆಸ್ಟ್ಮೆಂಟು ಮನೆ ದುಡ್ಡು. ಕೂತ್ಕೋತೀನಪ್ಪ ಹೇಳೋ, ಅದೆಷ್ಟು ಲಾಭ ಆಯಿತು? 20 ಲಕ್ಷ ಎಲ್ಲ ಹಾಕಿ 20 ಲಕ್ಷಕ್ಕೆ ಇವತ್ತು 7 ಲಕ್ಷ ಬಂದಿದೆ, 7.5 ಲಕ್ಷ. 20 ಲಕ್ಷಕ್ಕೆ 7.5 ಲಕ್ಷ. 20 ಲಕ್ಷ ಅಲ್ಲ, 20 ಲಕ್ಷನ ಒಂದು 4-5 ಸಲ ಹಾಕಿರ್ತೀನಿ. ಓಕೆ, ಎಷ್ಟು ಕಟ್ಟಾಗಿ ಇವಾಗ ಎಷ್ಟು ಸಿಗುತ್ತೆ ನಿನಗೆ? 7.5 ಲಕ್ಷದಲ್ಲಿ ಒಂದು 1.5 ಲಕ್ಷದಷ್ಟಾದ್ರೂ ಮಿನಿಮಮ್ ಕಟ್ಟಾಗುತ್ತೆ. ಅಷ್ಟು ಟ್ರೇಡ್ ತೊಗೊಂಡಿರ್ತೀನಿ ನಾನು. 1.5 ಲಕ್ಷ ಕಟ್ಟಾಗುತ್ತಾ? ಹೌದು, ಅಂದರೆ ನಾನು ಅಷ್ಟೊಂದು ಟ್ರೇಡ್ ಮಾಡ್ತೀನಿ, ಅಂದರೆ ನಂಬರ್ ಆಫ್ ಟ್ರೇಡ್ಸ್ ಜಾಸ್ತಿ ಇರುತ್ತೆ ನಂದು. ಎಲ್ಲರೂ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿ ಕಾಯ್ತಾ ಕೂತ್ಕೊತಾರೆ ಲಾಂಗ್ ಟರ್ಮು. ಅದೆಲ್ಲ ಕಂಪ್ನಿ ಇನ್ವೆಸ್ಟ್ಮೆಂಟು, ಇದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ನಾನು ಮಾಡ್ತಾ ಇರೋದು ಆಪ್ಷನ್ಸ್ ಟ್ರೇಡಿಂಗು. ಇಲ್ಲಿ ಒಂದೊಂದು ಕ್ಯಾಂಡಲ್ಲಿಗೆ ₹1,00,000 ಬರುತ್ತೆ, ₹1,00,000 ಹೋಗುತ್ತೆ. ನಾನು ಬಿಗಿನರ್, ಇನ್ನು ನನಗೆ ಅಷ್ಟೊಂದು ಫ್ಯೂಚರ್ಸ್ ಎಲ್ಲ ಗೊತ್ತಿಲ್ಲಲ್ಲ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಸೊ ಜಾಸ್ತಿ ಟ್ರೇಡ್ ಆದರೂ ಪರವಾಗಿಲ್ಲ, ಕಡಿಮೆ ಅಂದರೆ ಒಂದು ಆವ್ರೇಜ್ ಕ್ವಾಂಟಿಟಿ ಹಾಕ್ತೀನಿ. ಒಂದು 2,000 3,000 ಕ್ವಾಂಟಿಟಿ. ನೀನು ಬ್ಲೈಂಡಾಗಿ ಆಗ್ತಾ ಇರೋದು, ಇದು ಟ್ರೇಡಿಂಗ್ ಕಲ್ತಿದ್ಯಾ? ಬ್ಲೈಂಡಾಗಿ ಆಗ್ತಾ ಇರೋದು. ಅಂದರೆ ನನಗೆ ಬೇಸಿಕ್ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತು, ಟೆಕ್ನಿಕಲ್ ಗೊತ್ತು, ಅದು ಹೆಂಗೆ ವರ್ಕ್ ಆಗತ್ತೆ ಅಂತ. ಮುಂಚೆಯಿಂದ ಈ ಇನ್ವೆಸ್ಟ್ಮೆಂಟ್ಸ್ ಮಾಡಿ, ಕಂಪ್ನಿ ಇನ್ವೆಸ್ಟ್ಮೆಂಟು, ಮ್ಯೂಚುವಲ್ ಫಂಡ್ಸು ಅವು ಇವು ಮಾಡ್ತಿದ್ನಲ್ಲ, ಸೇಮ್ ಅದೇ ಥರ ಇದನ್ನು. ಇದೇನು ಕಷ್ಟ ಏನಿಲ್ಲ. ಅದು ಯಾಕೆ ಬ್ಲಾಗಲ್ಲಿ ತೋರಿಸ್ತೀಯ ಬಿಡು. ಅಲ್ಲ, ನನಗೇನು ಗೊತ್ತಾಗಬೇಕು, ನೀನು ರಂಗೋಲಿ ಬಿಡಿಸ್ತಾ ಕೂತಿದ್ಯಾ ಅನ್ಕೊಂಡೆ. ರಂಗೋಲಿ ಎಲ್ಲ ಕಣಮ್ಮ. ನೋಡಿ, ಇವತ್ತು ಮಾರ್ಕೆಟು ಇಲ್ಲಿ ಓಪನ್ ಆಗಿರೋದು ಆಯಿತಾ, ಓಪನ್ ಆಗಿ ಬಿದ್ದಿದೆ ಇಲ್ಲಿಗೆ ಮಾರ್ಕೆಟು. ಬಿದ್ದ ಮೇಲೆ ಎದಳಲೇಬೇಕು ಅಂತಾರಲ್ಲ, ಹಾಗೆ ಬಿದ್ದಿ 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 ಎದ್ದಿದೆ. ಫುಲ್ ಮಾರ್ಕೆಟ್ ಬಿದ್ದು ಎದ್ದು ಒಂದು ಪೀಕ್ ರೀಚ್ ಆಗಿದೆ ಆಯಿತಾ. ಈ ಪೀಕ್ ರೀಚ್ ಆಗಿದ್ದಾದಮೇಲೆ ಮತ್ತೆ ಅದು ಝೀರೋ ಆಗಲೇಬೇಕು. ಇವತ್ತು ನಿಫ್ಟಿ 50 ಕ್ಲೋಸಿಂಗ್ ಡೇ, ವೀಕ್ ಕ್ಲೋಸಿಂಗು, ವೀಕ್ ಕ್ಲೋಜರ್ ಆಗಿರೋದ್ರಿಂದ 4th ಆಗಸ್ಟು. ಸೊ ಹಾಗಾಗಿ ಇದು ಝೀರೋ ಆಗಲೇಬೇಕು. ಝೀರೋ ಆಯಿತು. ನಾನು ಇಲ್ಲಿಗೆ ಬಂದಾಗಲೇ ತೆಗ್ದೆ, ನನಗೆ ಗೊತ್ತಿತ್ತು ಇವತ್ತು ಮಾರ್ಕೆಟ್ ಬೀಳುತ್ತೆ ಅಂತ. ಅದಕ್ಕೆ ಇಲ್ಲಿಂದ ₹67 0 ಆಗೋಗಿದೆ ಇವತ್ತು. ₹67 ಟ್ರೇಡಿಂಗು. ನಾವೇನಾದರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು ಶೇರ್ ಪ್ರೈಸು ₹67 ಇರುತ್ತೆ. ಆ ₹67 ಕಂಪ್ಲೀಟಾಗಿ ಝೀರೋ ಆಗಿಬಿಟ್ಟಿದೆ. ಅಕಸ್ಮಾತ್ ನಾನು ಇಲ್ಲೇನಾದರೂ ಕ್ಲೋಸ್ ಮಾಡ್ದಲೇ ಉಳಿಸ್ಕೊಂಡು ಇಲ್ಲಿಗೆ ನಾನು ಅವಕಾಶ ಕೊಟ್ಟಿದ್ದೆ ಅಂದರೆ ನಮ್ಮ ದುಡ್ಡೆಲ್ಲ ಫುಲ್ಲು ಝೀರೋ. ಇವತ್ತು 20 ಲಕ್ಷ ಹೋಗೇ ನಂದು ಅಷ್ಟೇ. ಟ್ರೇಡಿಂಗ್ ಅಂದ್ರೇ ಹಾಗೆ, ಕಾನ್ಷಿಯಸ್ ಆಗಿರಬೇಕು. ಒಂದು ಸೆಕೆಂಡ್ ಆ ಕಡೆ ಈ ಕಡೆ ತಿರುಗಂಗಿಲ್ಲ. ಆಕಾಶ್ ಎದ್ರೆ ಆಕಾಶ, ಬಿದ್ರೆ ಪಾತಾಳ, ಅದೆಲ್ಲ ಯಾಕೆ ಬೇಕು? ಭೂಮಿ ಮೇಲೆ ಇರೋಣ. ಬೇಕು ಬೇಕು. ಮನೆ 20 ಲಕ್ಷ ಹೋಗ್ಬಿಟ್ರೆ, 20 ಲಕ್ಷ ಹೋದ್ರೆ ಏನು ಮಾಡೋಕ್ಕಾಗಲ್ಲ, ಅಲ್ಲೇ ದುಡಿಬೇಕು. ಈಗ ದೊಡ್ಡವ್ರು ಒಂದು ಮಾತು ಹೇಳಿದಾರಲ್ವಾ, ಕಳ್ಕೊಂಡಿತ್ತವಲ್ಲೇ ಹುಡುಕ್ಬೇಕಂತೆ. ಆಗಲೇ ನಾವು ಕಳ್ಕೊಂಡಿದ್ದು ಏನು ಕಳ್ಕೊಂಡಿರ್ತೀವೋ ಅದು ಅಲ್ಲೇ ಸಿಗೋದು. ಯಾಕೆ ತಲೆ ಕೆಡಿಸ್ಕೊತೀಯ? ಅಲ್ಲ ಆಕಾಶ್, ಓಕೆ ಒಳ್ಳೇದಾಯ್ತು, ಪ್ರಾಫಿಟ್ ಆಯ್ತು. ಅದಕ್ಕೆ ಕಳ್ಕೊಂಡಿದ್ದ ಜಾಗದಲ್ಲೇ ಹುಡುಕ್ತಾ ಇದ್ದೀನಿ. 4-5 ದಿನದಿಂದ ಮಾಡ್ತಾ ಇದೆಯಲ್ಲ, ಡೈಲಿ ಇದೆನಾ? ಡೈಲಿ ಹಿಂಗೆ ಮಾಡೋದು. ಮತ್ತೆ ಎಡಿಟಿಂಗ್ ಯಾವಾಗ ಮಾಡ್ತಾ ಇದೆಯಾ? ಎಡಿಟಿಂಗು ಮುಗಿಸ್ತಾ ಇದೆಯಲ್ಲ? ಎಡಿಟಿಂಗ್ ನೈಟ್ ಹೊತ್ತು ಕೂತ್ಕೊತೀನಿ. ಇವಾಗ ಮಲಗ್ತೀನಿ ಹೋಗಿ. ಸೊ ರೊಟೀನ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ 9:30 ಟ್ರೇಡಿಂಗ್ ಕೂತ್ಕೊತೀನಿ, ಮಧ್ಯಾಹ್ನ 3:15 ಕ್ಲೋಸ್ ಮಾಡ್ತೀನಿ. 9:15 ಮಾರ್ಕೆಟ್ ಓಪನ್ ಆಗುತ್ತೆ. ಆಮೇಲೆ ಈಗ ಹೋಗಿ ಮಲಗಿದ್ರೆ ಒಂದು 7 ಗಂಟೆಗೆ ಎದ್ದೊಳ್ತೀನಿ. ಒಂದು 11 ಗಂಟೆವರೆಗೂ ಎಡಿಟಿಂಗ್ ಮಾಡ್ತೀನಿ. ಒಂದು 4-5 ಅವರ್ಸ್, 11-12 ಗಂಟೆ, 1 ಗಂಟೆವರೆಗೂ. 1 ಗಂಟೆಗೆ ಮಲಗಿದ್ರೆ ಮತ್ತೆ ಬೆಳಗ್ಗೆ ಒಂದು 7 ಗಂಟೆಗೆ ಎದ್ದು ವಾಕಿಂಗ್ ಹೋಗೋದು. ಆಮೇಲೆ ಬಂದು ಕಾಫಿ ಕುಡ್ಕೊಂಡು ನನ್ನ ರೊಟೀನ್ ಮುಗಿಸ್ಕೊಂಡು ಟ್ರೇಡಿಂಗ್ ಮಾಡೋದು. ಇದೇ ನಮ್ಮ ಲೈಫು ಅಷ್ಟೇ. ನೀನು ಏನಾದರೂ ಮಾಡಪ್ಪ, 10 ಗಂಟೆ ಒಳಗಡೆ ಮಲ್ಕೋ. ನೀನು ಟ್ರೇಡಿಂಗ್ ಆದರೂ ಮಾಡು, ಏನಾದರೂ ಮಾಡು, ಅದು ದುಡ್ಡು ಲಾಸ್ ಮಾಡ್ಕೊಳ್ಳೋ ಅಂಥದ್ದು ಮಾಡಿ. ಲಾಸ್ ಮಾಡ್ಕೊಂಡ್ರು ನಿನ್ನ ತಲೆ ಮೇಲೆ, ಲಾಭ ಮಾಡ್ಕೊಂಡ್ರು ನಿನ್ನ ತಲೆ ಮೇಲೆ. ಆ ಥರ ಎಲ್ಲ ಮಾಡ್ಬೇಡ. ಹಂಗೆ ಟ್ರೇಡಿಂಗೇ ಸ್ಟಾಪ್ ಮಾಡಿಬಿಡು. ಹಂಗಂತೀಯಾ? ಓಕೆ, ಇವತ್ತು 7.5 ಲಕ್ಷ ದುಡಿದಿಲ್ಲ, ಇದೇ ಖುಷಿಗೆ ನಾನು ಗೋಲಿ ಬಜೆ ಮಾಡಿ. ಅಯ್ಯಯ್ಯೋ, ಗೋಲಿ ಬಜೆ ಎಲ್ಲ ಬೇಡಮ್ಮ ನನಗೆ. ಮತ್ತೆ ನೀರು ಕೊಡ್ಲಾ? ಸಾಕು. ಸರಿ ಬಿಡು, ನನ್ನ ಮಗನಿಗೆ ಮಾಡ್ತಾ ಇದ್ದೀನಿ. ನನಗೂ ಸ್ವಲ್ಪ ಹೇಳ್ಕೊಡ, ನಾನು ದುಡ್ಡು ಮಾಡ್ತೀನಿ. ನಾನು ಒಂದು ಸ್ವಲ್ಪ ಕಷ್ಟಪಟ್ಟು ಕೂಡಿಟ್ಕೊಂಡಿರ್ತೀನಲ್ಲ, ಮುಂದೆ ಅವಾಗ ಸ್ವಲ್ಪ ಹೇಳು. ಇವಾಗ ಎಷ್ಟು ದುಡ್ಡು ಇಟ್ಟಿಲ್ಲ, ಎಲ್ಲ ನಿನ್ನ ಹತ್ರನೇ ಕೊಟ್ಬಿಟ್ಟಿದ್ದೀನಲ್ಲ, ನನ್ನ ಹತ್ರ ಎಲ್ಲಿದೆ? ಅದಕ್ಕೆ ಹೇಳಿದ್ದು. ಮತ್ತೆ ಬೇಡ, ನಾನು ಮಾಡ್ತೀನಿ, ನೀನು ಆರಾಮಾಗಿ ನೋಡ್ಕೊಂಡು ಸುಮ್ಮನೆ. ಒಂದು ಸರ, ಒಂದು ಓಲೆ ಯಾವುದೂ ಇಲ್ಲ ನನ್ನ ಹತ್ರ. ನನ್ನ ಕತ್ತೆಲ್ಲ ಖಾಲಿ ಕಾಣಿಸ್ತಿಲ್ಲ ನೋಡು. 7.5 ಲಕ್ಷ ಖಾಲಿ ಆಗ್ಬಿಟ್ಟಿದೆ. ಕಿವಿ ಎಲ್ಲ ಖಾಲಿ ಇದೆ, ಕಿವಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಕೈ ಎಲ್ಲ ಖಾಲಿ ಇದೆ, ಕೈಯೆಲ್ಲ ಖಾಲಿ, ಕಾಲು ಖಾಲಿ. ನನ್ಗೆ ಇನ್ನೇನ್ ಖಾಲಿ ಹೇಳು. ಅದೇ ಈಗ ಫುಲ್ ಮಾಡ್ಬೇಕು ಅನ್ನಿಸ್ತಾ ಅಲ್ವಾ?
ನನಗೆ ಅನಿಸ್ತಲ್ಲ. ಪ್ಲೀಸ್ ನೋಡು. ನನಗೆ ನನ್ನ ಜೇಬ್ ಫುಲ್ ಆಗ್ಬೇಕು ಫಸ್ಟ್. ಜೇಬಲ್ಲಿದ್ರೆ ಹಿಂಗೆ ಹೋಗುತ್ತೆ ಕಣೋ. ಜೇಬಲ್ಲಿದ್ರೆ ಹಂಗೂ ಹೋಗಲ್ಲ ಹಿಂಗೂ ಹೋಗಲ್ಲ ನಂದಿನಿ, ಎಲ್ಲ ಆರಾಮಾಗಿರುತ್ತೆ. ನನಗೊಂದು ಸರನಾದ್ರೂ ಕೊಡ್ಸಪ್ಪ. ಕೊಡ್ಸೋಣ. ಓ ಎನಿವೆ ಕಂಗ್ರ್ಯಾಚುಲೇಷನ್ ತರುಣ. 7.5 ಲಕ್ಷ ದುಡಿದಿರಂತೆ ನಿಮ್ಮ ಅಣ್ಣ ಕಣೋ ಇವತ್ತು. ಅದೇ ಖುಷಿಗೆ ಬಾಯಿ ಸಿಹಿ ಮಾಡ್ತೀನಿ. ಅಯ್ಯೋ ಬೇಡಪ್ಪ ಬೇಡ. ಎಸ್, ನನ್ನ ಮಗ ತಂದಿಟ್ಟಿದ್ದಾನೆ ಮಿಲ್ಕ್ ಕೇಕ್. ಇಲ್ಲಿ ನಾವು ಕೇಕ್ ತುಂಬ ಕಡಿಮೆ. ಅವತ್ತು ನನ್ನ ಮಗನಿಗೆ 4 ಮಂತ್ಸ್ ಆಯ್ತಲ್ಲ, ಅದಕ್ಕೆ ಕೇಕ್ ತೊಗೊಬಂದಿದ್ದು. ಅರ್ಧ ತಿಂದು ಅರ್ಧ ಇಟ್ಟಿದ್ದಾನೆ. ಸ್ಕೂಲಿಂದ ಬಂದು ತಿಂತೀನಿ ಮಮ್ಮಿ ಅಂತ ಹೇಳಿ ಎಸ್ ಇದನ್ನೇ ಕೊಡ್ತೀನಿ ಆಕಾಶ್ ಅವ್ರಿಗೆ. ನನಗೆಂತ ಖುಷಿ ಆಯಿತು. ನಾನು ಏನೋ ಬೇರೆ ಮಾಡ್ತಾಯಿದ್ದಾರೆ ಅಂದ್ಕೊಂಡಲ್ಲ. ಇವಳೇ ಆಕಾಶ್ ಅವರು ಏನಾದರೂ ಒಂದು ಕಲಿತಾ ಇರ್ತಾರೆ, ಏನಾದರೂ ಒಂದು ಹೊಸದಾಗಿ ಕಲಿತಾ ಇರ್ತಾರೆ. ನಾನು ಟ್ರೇಡಿಂಗ್ ಕಲ್ತ್ಕೊಬೇಕು. ಸ್ಟಾರ್ಟಿಂಗ್ ಬಿಗಿನರ್ಸ್ ನಮ್ಮ ಹತ್ರ ಒಂದು 50,000 ಇದೇನಾದ್ರು ಮಾಡ್ಬೋದಾ? ಮಾಡ್ಬೋದು ನೋಡಿ. ಬಟ್ ನಾನು ಸಜೆಸ್ಟ್ ಮಾಡಲ್ಲ ವಿಡಿಯೋದಲ್ಲಿ ಯಾರಿಗೂ. ಹೌದಾ? ಕೊಡು. ಯಾಕೆ? ಒಂದೇ ಸ್ಪೂನು. ಹೌದಾ? ಭೀಷ್ಮ ಇಟ್ಟೋಗಿರೋದು ಅವ್ನು ಬಂದು ಹಬ್ಬ ಮಾಡ್ತಾನೆ. ಮುಂದಿದ್ದು ಏನು ಸ್ಪೆಷಲ್? ಮಾಡಿ ಎಂಜಾಯ್ ಮಾಡಿ. ಒಟ್ಟಿನಲ್ಲಿ ನಾನು ಇವತ್ತು 20 ಲಕ್ಷ ಬಂಡವಾಳ ಹಾಕಿ 7 ಲಕ್ಷ ದುಡಿದಿದ್ದೀನಿ. ಬ್ಯಾಂಕಲ್ಲಿ ಇಟ್ಟರು ಬಡ್ಡಿ ಇಷ್ಟು ಬರಲ್ವಲ್ಲ? ಬರಲ್ಲ. ಬ್ಯಾಂಕಲ್ಲಿ ಬಡ್ಡಿ ಬರಲ್ಲ ಅಂತಾನೆ ಟ್ರೇಡಿಂಗ್ ಮಾಡೋದು. ಬ್ಯಾಂಕಲ್ಲಿ 5% ಕೊಡ್ತಾರೆ ನಿಂಗೆ. ಇಲ್ಲಿ ಒಂದು ದಿನಕ್ಕೆ 25% ವರೆಗೂ ದುಡಿಬಹುದು. ಅದೇ ನಾನು ಟ್ರೇಡಿಂಗ್ ಅವ್ರದ್ದು ಒಂದು 2-3 ಜನ ಇಂಟರ್ವ್ಯೂ ಮಾಡಿದ್ದೆ. ಅವರೆಲ್ಲ ಹೇಳ್ತಾರೆ ನಿಫ್ಟಿ 50 ಅದೆಲ್ಲ ಹೇಳೋದು ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ಇವಾಗ ಹೆಂಗ್ ಅರ್ಥ ಮಾಡ್ಕೊಳ್ತಿದ್ದೆ ಗೊತ್ತಿಲ್ಲ. ಇದು ಒಂಥರ ತಲೆ ಕೆಟ್ಟು ಗೊಬ್ಬರ ಹಿಡಿಯುತ್ತಲ್ವಾ ಇದು? ನಿಫ್ಟಿ 50ನೇ ಮಾಡ್ತಾ ಇರೋದು ನಾನು ನೋಡ್ತಾ ಇದ್ದೀನಿ. ನಿನ್ನ 1 ಸೆಕೆಂಡ್ ಆಚೆ ಹೋಗ್ತಾ ಇಲ್ಲ. ಟ್ರೇಡಿಂಗ್ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕು. ಟ್ರೇಡಿಂಗ್ ಮಾಡೋದಕ್ಕೆ ತುಂಬ ತಾಳ್ಮೆ ಬೇಕು. ಟ್ರೇಡಿಂಗ್ ಮಾಡೋದಕ್ಕೆ ತುಂಬ BP ಕಂಟ್ರೋಲಲ್ಲಿ ಇರಬೇಕು. ಇಲ್ಲಾಂದರೆ ಜಾಸ್ತಿ ಬಂದಾಗೂ ಡುಮ್ ಅಂದ್ಬಿಡ್ಬೋದು ಮನುಷ್ಯ, ಇಲ್ಲ ಕಳ್ಕೊಂಡಾಗ್ಲೂ ಡುಮ್ ಅಂದ್ಬಿಡ್ಬೋದು. ತಾಳ್ಮೇಲೆ ಇರಬೇಕು. ಇವಾಗ ನೋಡಪ್ಪ, ನೀನು ಟ್ರೇಡಿಂಗ್ ಮಾಡು. ನಮ್ದು 20 ಲಕ್ಷ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅದನ್ನ ಸೈಟಿಗೆ ಅಂತ ನಾವು ಎತ್ತಿಟ್ಟಿರೋದಲ್ಲ, ಅದನ್ನ ಯಾವುದಕ್ಕೂ ಯೂಸ್ ಮಾಡ್ಕೊಂಬೇಡ. ಬಂದಿದ್ದ ಲಾಭದಲ್ಲಿ ಇದು ಮಾಡ್ಕೊಂಡು ಮತ್ತೆ 20 ಲಕ್ಷ ರಿಟರ್ನ್ ಆಗಿ ಸೈಟಿಗೆ ಇಟ್ಬಿಟ್ಟು ಉಳಿದಿದ್ದಿರುತ್ತಲ್ಲ ಅದರಲ್ಲಿ ಟ್ರೇಡಿಂಗ್ ಮಾಡು. ಫ್ಯೂಚರಲ್ಲಿ ನನಗೆ ಒಂದಿನ ಹೇಳ್ಕೊಡು. ಅದ್ರ ನಂತರ ಇವಾಗ ಸದ್ಯಕ್ಕೆ ದುಡ್ಡಿಲ್ಲ, ದುಡ್ಡು ಬಂದಾಗ ನಿನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀನಿ. ಏನು ಮಾಡೋದು ಚಿನ್ನಮ್ಮ? ಹೇಳ್ಕೊಡೋಣ ನಿಮ್ಮ ಮಮ್ಮಿಗೆ. ಏನು ವೆವಿಡವು ನಿಮ್ಮ ಮಮ್ಮಿ. ಎಸ್, ಭೀಷ್ಮ ಬಂದ್ಬಿಟ್ಟ ರೆಡಿ ಮಾಡೋದ್ರೊಳಗಡೆ. ಇವತ್ತು ಭೀಷ್ಮ ನಿಂಗೋಸ್ಕರ ಸ್ಪೆಷಲ್ ಮಾಡ್ತಾ ಇದ್ದೀನಿ ಬಂಗಾರಿ. ಏನು ಹೇಳಲ್ಲ, ನೀನು ಡ್ರೆಸ್ ಚೇಂಜ್ ಮಾಡ್ಕೊಂಬ ಆಮೇಲೆ ಎದ್ದು. ಒಂದು ಸ್ವೀಟಿ ನನ್ನ ಕರ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರಾಗ. ಎಸ್, ಕೈ ಮುಟ್ಬಾರ್ದು. ಗೋಳಿ ಬಜೆ ಆಕಾಶ್ ಅವ್ರಿಗೆ ಖಾರವಾಗಿ ಏನಾದರೂ ಮಾಡಿಕೊಡು ಅಂತ ಹೇಳಿದರು. ಅವ್ರಿಗೆ ಪಕೋಡ ಮಾಡ್ತಾ ಇದ್ದೀನಿ, ಆನಿಯನ್ ಪಕೋಡ. ನಮಗೆ ಗೋಲಿ ಬಜೆ ಮಾಡ್ತಾಯಿದ್ದೀನಿ. ಸಿಂಪಲ್ ಅಷ್ಟೇ, ಏನಿಲ್ಲ. ಈ ಬೌಲಲ್ಲಿ 1 ಕಪ್ಪು ಮೈದಾ ತೊಗೊಂಡಿದ್ದೀನಿ, ಅದಕ್ಕೆ ಕರ್ಡ್ ಹಾಕ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಏನು ಗೊತ್ತಾ, ಬಾಳೆಹಣ್ಣು ಇರುತ್ತಲ್ಲ, ಇಡೀ ಬಾಳೆಹಣ್ಣು, ಅದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ಫುಲ್ಲು ಸ್ಮ್ಯಾಶ್ ಮಾಡಿದರೆ ಸಕ್ಕತ್ತಾಗಿರುತ್ತೆ. ನೀವು ಈ ಟ್ರಿಕ್ಸ್ನ ಯೂಸ್ ಮಾಡಿ. 1 ಏಲಕ್ಕಿ ಹಾಕಿದ್ದೀನಿ. ಮತ್ತು ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನು ಗೊತ್ತಾ ಗೋಲಿ ಬಜೆಗೆ, ಕೆಲವೊಬ್ಬರು ಸಕ್ಕರೆ ಯೂಸ್ ಮಾಡ್ತಾರೆ, ನಾನು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಮ್ಮ ಮನೇಲಿ ಸಕ್ಕರೆನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ, ರೇರ್ಲಿ ಯೂಸ್ ಮಾಡ್ತೀನಿ ಅಷ್ಟೇ. ಇವಾಗ ನೀರಿಗಿಂತ ಈ ಕರಡಿ ಇದೆಯಲ್ಲ, ಇದರಲ್ಲೇ ಬಳಸ್ಕೊಂಡ್ರೆ ಸಖತ್ತಾಗಿರುತ್ತೆ. ಮಿಕ್ಸ್ ಮಾಡ್ಕೊಬೇಕು ಹಿಂಗೆ ನೋಡಿ. ಎಸ್, ಗೋಲಿ ಬಜೆಗೆ ಕಲಸಿಟ್ಟಾಯಿತು. ಒಂದು 5 ನಿಮಿಷ ಅಷ್ಟೇ ಸಾಕು. ಕ್ವಿಕ್ಕಾಗಿ ಮಾಡ್ಬೋದು. ಕೆಲವೊಬ್ಬರು ಒಂದು ಅರ್ಧ ಗಂಟೆ ನೆನೆಸಿಡ್ತಾರೆ. ಆದರೆ ಏನು ಗೊತ್ತಾ, ಇದ್ರ ಜೊತೆಗೆ ಕಟ್ಟ ಮಿಟ್ಟ ಥರನೂ ಮಾಡ್ಬೋದು. ಸ್ವಲ್ಪ ಮೆಣಸಿನ್ಕಾಯಿ, ಆನಿಯನು ಲೈಟಾಗಿ ಮತ್ತು ಕೊಬ್ಬರಿ ಎಲ್ಲ ಹಾಕಿ ಮಾಡ್ಬೋದು. ಅದ್ರ ಜೊತೆ ಸಕ್ಕರೆ ಹಾಕಿ ಮಾಡ್ತಾರೆ. ಬಟ್ ನಾನು ಇವತ್ತು ಸ್ವೀಟ್ ಮಾಡ್ತಿದ್ದೀನಿ, ಖಾರ ಇದು ಮಾಡೋದ್ರಿಂದ. ಇದಕ್ಕೆ ಸ್ವಲ್ಪ ಏನಿಲ್ಲ, ಇದಕ್ಕೆ ಸ್ವಲ್ಪ ಇದನ್ನು ಹಾಕ್ಕೊಳ್ಳೋಣ, ಖಾರ ಪುಡಿ, ಮಿರ್ಚಿ ಪೌಡರ್, ಉಪ್ಪು, ನೀರು, ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ಅಷ್ಟೇ. ನಾನು ಜಾಸ್ತಿ ಜನ ಇಲ್ಲಲ್ಲ, 4 ಜನಕ್ಕಲ್ವಾ, ಎಷ್ಟು ಬೇಕು ಅಷ್ಟು ಮಾಡ್ಕೊಡ್ತಾಯಿದ್ದೀನಿ. ಸ್ವಲ್ಪ ಇದು ಗಟ್ಟಿನೇ ಇರಬೇಕು, ತುಂಬ ತೆಳು ಇರಬಾರ್ದು ಪಕೋಡಕ್ಕೆಲ್ಲ. ಎಣ್ಣೆ ಕಾಯ್ದಿದೆ. ನಾನು ಯೂಸ್ ಮಾಡ್ತಿರೋದು ಇವತ್ತು ಕೊಕೊನಟ್ ಆಯಿಲು. ನಾನು ಯೂಸ್ ಮಾಡ್ತಿರೋದು ನೋಡಿ ಹಿಂಗೆ ಬರಬೇಕು ಎಣ್ಣೆ ಕಾಯ್ದಿದ್ರೆ. ಫಸ್ಟು ನಾನು ಪಕೋಡ ಮಾಡ್ತಾ ಇದ್ದೀನಿ, ಆನಿಯನ್ ಪಕೋಡ. ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಐ ಥಿಂಕ್ ಚೆನ್ನಾಗಿ ಬರುತ್ತೆ ಅಂದ್ಕೊಳ್ತೀನಿ. ಪಾಪ ಇವತ್ತು ಆಕಾಶ್ ಬೇರೆ 7.5 ಲಕ್ಷ ಅರ್ನ್ ಮಾಡಿದ್ದಾರಲ್ಲ.
ಇಷ್ಟೇ, ಸೋ ಸಿಂಪಲ್. ಇದನ್ನ ಇವಾಗ ಮುಚ್ಚಾಕ್ಬೇಕು. ಈಗ ಮುಚ್ಚಾಕ್ತೀರಾ? ಏನಿದೆ ಮಾಡು ಕೊಡು. ಅದೇನು ಮಾಡು. ಬಾ ಆ ಕಡೆಗೆ ಹೋಗಿ ಒಂದು ಸ್ವಲ್ಪ. ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ನನ್ನ ಪ್ಲ್ಯಾನೇ ಇರಲಿಲ್ಲ ಇವತ್ತಿದು. ಥ್ಯಾಂಕ್ ಯು. ನಿಮ್ಗೇನು ಇಷ್ಟ ಆಯ್ತು ಅದನ್ನು ಮಾಡ್ಕೊಡೋದು, ನನಗೇನು ಇಷ್ಟ ಇದೆ ಅದನ್ನು ನೀವು ಮಾಡ್ಕೊಡ್ಬೇಕು. ಹಾಂ ಇಷ್ಟೇನಾ? ಹಾಂ ಇಷ್ಟೇ, ಇವ್ರದ್ದು ಇಷ್ಟೇ. ಅಲ್ಲಾಡ್ಸ್ ಅಂದಂಗೆ ಕಡ್ಡಿ ಅಲ್ಲಾಡ್ಸಕ್ಕೆ ಬಂದುಬಿಟ್ರು ಅಂತಾರಲ್ಲ ಹಂಗೆ. ನಾನೇನು ಫುಲ್ ಇದು ಮಾಡ್ತಾರೆ ಅನ್ನಂಗೆ ಇದು ಮಾಡಿಬಿಟ್ಟೆ. ಬಾ ಆಕಾಶ್, ಒಂದು ಡಬ್ಬೆ ಆಯಿತು. ಸುಮ್ಮನೆ ಬಿಸಿ ಆರೋಗುತ್ತೆ. ಬಿಸಿ ಬಂಗಾರಿ, ನಮ್ಮಮ್ಮ ಮಾಡೋದು ನೆನಪಾಗ್ತಾ ಇದೆ ಇವಾಗ. ಯಾಕೆಂದರೆ ಪ್ರತಿ ಸಲ ಮಳೆ ಬಂದಾಗ ನಮ್ಮ ಮನೇಲಿ ಯಾವಾಗಲೂ ಬಿಸಿ ಬಿಸಿಯಾಗಿ ಏನಾದರೂ ಮಾಡಿಕೊಡೋದು. ಇವಾಗ ಅಮ್ಮ ಇಲ್ಲ, ನಾವು ಅಮ್ಮ ಆಗಿದ್ದೀವಲ್ಲ, ನಮ್ಮ ಮಕ್ಳಿಗೆ ಇವಾಗ ಮಾಡಿಕೊಡ್ಬೇಕಾಗುತ್ತೆ. ಅಯ್ಯೋ ಏನಾಯಿತು ಅಲ್ಲಿ, ಏನು ಮಾಡ್ತಾಯಿದ್ದೀನಿ? ಒಂದೆರಡು ನಿಮಿಷ ಇರಲಿ. ಏನೋ ಭೀಷ್ಮ? ತೆಗಿತಾ ಇದ್ದೀನಿ, ಬೆಂದಿದೆ ಅನಿಸುತ್ತೆ. ನೋಡಿ, ಅಮ್ಮ ಇದ್ರೆ ಎಲ್ಲ ಮಾಡ್ಕೊಡೋರು. ಇವಾಗ ನಾವೇ ಅಮ್ಮ ಆದಾಗ ಮಕ್ಳಿಗೆಲ್ಲನೂ ಮಾಡಿಕೊಡ್ಬೇಕು. ಇದೇ ಲೈಫು. ಅಮ್ಮಂಗಾದ್ರೆ ಅದು ಮಾಡಿಕೊಡಮ್ಮ, ಇದು ಮಾಡಿಕೊಡಮ್ಮ ಅಂತ ಹೇಳ್ತೀವಿ. ಇವಾಗ ಯಾರಿಗೆ ಹೇಳೋದು? ಯಾರಿಗೂ ಹೇಳಂಗಿಲ್ಲ. ನಮ್ಗೆ ಏನು ಬೇಕು ಅದು ನಾವೇ ಮಾಡ್ಕೊಂಡು ತಿನ್ನಬೇಕು. ತೀರಾ ಕಡಿಮೆ ನಾನು ಆಯಿಲ್ ಐಟಮ್ ಮಾಡೋದು, ತೀರಾ ಅಂದರೆ ತೀರಾ ಕಡಿಮೆ. ಎಷ್ಟೋ ದಿನಗಳಾಗಿತ್ತು. ಬೆಂದಿದೆ ಏನು ಅಂತ ನೋಡ್ತೀನಿ. ಬಂದಿದೆ. ಏನು ಚಿನ್ನಮ್ಮ? ಅಯ್ಯಯ್ಯೋ, ಕರೆಂಟ್ ಹೋಗ್ಬಿಡ್ತು, ಮಳೆ ಬರ್ತಾ ಇದೆ. ಎಸ್, ಎಣ್ಣೆಲ್ಲ ಕಾಯ್ತು. ಇದು ಕಂಪ್ಲೀಟ್ ಆಗಿದೆ. ಇವಾಗ ಪಕೋಡ ಆಯಿತು. ಇವಾಗ ಮೈ ಫೇವ್ರೇಟ್ ಗೋಧಿ ಬಜ್ಜಿ. ನಮ್ಮ ಅಜ್ಜಿ ದಿನ ನಾವು ಚಿಕ್ಕದ್ರಲ್ಲಿದ್ದಾಗ ತಂದುಕೊಡ್ತಾ ಇತ್ತು. ಅಂದರೆ ಮಳೆ ಬಂದಾಗ ನಮ್ಮ ಅಜ್ಜಿನ ಮನೆಗೆ ಬರಬೇಕಾದ್ರೆ ಊರಿಂದ ಜಸ್ಟ್ 10 ಕಿಲೋಮೀಟ್ರ್ ಅಷ್ಟೇ ನಮ್ಮ ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಬರ್ಬೇಕಾದ್ರೆ ಮಾತ್ರ ಹಾಲಿಟ್ಟು, ಅರಿಶಿನದೆಲೆ, ತಪ್ಪಲಿ ಹಿಟ್ಟು, ಮೊಸರು ಬಾನ ಇಂಥ ತಿಂಡಿ ಮಲೆನಾಡು ಸ್ಪೆಷಲ್ ಮಾಡ್ತಾಯಿರಲ್ಲ. ನಮ್ಮ ಕಡೆ ಕಾಮನ್. ಮಳೆ ಬಂದಾಗ ನಾನು ಹೆಂಗೆ ನೆನೆಸ್ಕೊಂಡಿದ್ದೆ ಗುರು. ಇವತ್ತು ನೀವು ನೋಡ್ಬೋದು, ಮಳೆ ಬರ್ತಾ ಇದೆ ಗುರು. ಮಳೆ ಬರ್ತಾ ಇದೆ. ಅಂದರೆ ನನಗೆ ಹಳೆ ನೆನಪುಗಳು ಮತ್ತೆ ಬರೋಂಗೆ ಆಗ್ತಾ ಇದೆ ಮಳೆಗೆ. ಇವತ್ತು ವಿಡಿಯೋ ಅಪ್ಲೋಡ್ ಆಗುತ್ತೆ ಏನೋ ತರುಣ. ಮಳೆ ಬಂತು, ಕರೆಂಟ್ ತೆಗ್ದುಬಿಟ್ಟಿದ್ದಾರೆ. ನೋಡಿ, ಬೆಂಗಳೂರು ಸಿಟಿಲಿ ಮಳೆ ಬಂದ ತಕ್ಷಣ ಕರೆಂಟ್ ತೆಗ್ದಿದ್ದಾರೆ. ಎಲ್ಲ ಹೇಳ್ತಾರೆ ಸಿಟಿಲಿದ್ರೇನು ಕರೆಂಟ್ ಪ್ರಾಬ್ಲಮ್ ಇರಲ್ಲ ಅಂತ. ಗೊತ್ತು, ಸಿಟಿಲಿರೋರಿಗೆ ಗೊತ್ತು ಸಿಟಿ ಕಷ್ಟಗಳೇನು ಅಂತ. ಇಲ್ಲೋ ಇಲ್ಲ. ನಿಮ್ಮ ಏರಿಯಾದಲ್ಲೂ ಕರೆಂಟ್ ತೆಗಿತಾರಾ? ಗೊತ್ತಿಲ್ಲ. ಕರೆಂಟ್ ಬೇರೆ ಹೋಯ್ತು. ಎಷ್ಟು ಬೆಂದಿಲ್ಲೋ ಅಥವಾ ಜಾಸ್ತಿ ಬೆಂತೋ ಏನೋ ಗೊತ್ತಿಲ್ಲ. ಮೇ ಬಿ ಜಾಸ್ತಿ ಬೆಂತ ಅನಿಸುತ್ತೆ. ಯಾಕೆಂದರೆ ಇವನು ಬೇರೆ ಹೇಳ್ತಾ ಇದ್ದ, ಎಣ್ಣೆ ಬಂಗಾರಿ ಎಣ್ಣೆ ಮುಂದೆ ಬರ್ತಾರಾ, ಎಣ್ಣೆ ಮುಂದೆ ಅವ್ರ ಅಣ್ಣಂಗೆ ನೋಡ್ಕೊಡೋ ಅಂದರೆ ಅವನು ಇನ್ನೊಂದು ಒಬ್ಬೆ ಇದೆ ಬಂಗಾರಿ, ಇನ್ನೊಂದು ಒಬ್ಬೆ ಬೇಯಿಸ್ತಾ ಇದ್ದೀನಿ. ಎಣ್ಣೆ ಹತ್ರ ಬರಬಾರ್ದು ಬಂಗಾರಿ ಮಕ್ಕಳು, ಆಯಿತಾ? ಎಣ್ಣೆ ಹತ್ರ ಬರಬಾರ್ದು. ಪವರ್ ಬೇರೆ ಹೋಯ್ತಲ್ಲ, ಜಾಸ್ತಿ ಬೆಂತು. ಅಥವಾ ಪಾಪು ಬೇರೆ ಅಳ್ತಾ ಇತ್ತು, ಅವನಿಗೆ ಹಸುವಾಗ್ಬಿಟ್ಟಿದೆ. ಇವಾಗ ಫೀಡ್ ಮಾಡಬೇಕು. ನೋಡಿ ಇರೋ ಚಿನ್ನಮ್ಮ, ಇದೊಂದು ಹಾಕಿ ಬರ್ತೀನಿ. ಅದಕ್ಕೆ ನಾನೇನು ಮಾಡೋಕ್ಕೋಗಲ್ಲ, ಮಕ್ಳು ಇಟ್ಕೊಂಡು. ಇವತ್ತೇನು ಮಾಡೋಣ ನಿಮ್ಮ ಡ್ಯಾಡಿಗೆ ಹೆಂಗೋ ಅಪ್ರೂಪ್ತಂಗೆ ಲಾಟ್ರಿ ಹೊಡೆದಿದೆ, ಎಷ್ಟು ದಿನ ಕಷ್ಟಪಟ್ಟಿದ್ಕೂ ಅಂತ ಇದು ಮಾಡಿದ್ನಿರೆ. ಇವತ್ತು ಹೆಂಗಾಯ್ತು. ಒಂದೇ ನಿಮಿಷ ಇರು ಬಂಗಾರಿ, ಬರ್ತೀನಿ. ಅಂದರೆ ಹಳ್ಳಿಲಾದರೆ, ಊರಲ್ಲಾದರೆ ನಮ್ಮಲ್ಲಿ ಜಾಸ್ತಿ ಮಾಡ್ತಾಯಿದ್ದೆ. ಏನು ಮಾಡಿದ್ರು ಅರ್ಧ kg 1 kg. ಏನು ಅವರು ಇವರು ಪಕ್ಕದ ಮನೆಯವರು ಅವರು ಇವ್ರು ಯಾರಾದರೂ ಬರ್ತಲೇ ಇದ್ರು. ಇಲ್ಲ ಆಗಲ್ವಲ್ಲ, ಇಲ್ಲ ಡಯಟಲ್ಲಿ ಇರ್ತಾರೆ. ಮತ್ತು ಪಕ್ಕದ ಮನೆಗೆ ನಾನು ಯೂಶ್ವಲಿ ಕೊಡ್ತಾ ಇರ್ತೀನಿ. ಅದನ್ನ ಕೆಲವೊಮ್ಮೆ ಅವರು ನಮ್ಮಲ್ಲಿ ಸ್ನ್ಯಾಕ್ಸ್ ಮಾಡಿದ್ದೀವಿ ಅಂತಾರೆ. ಹಾಗಾಗಿ ಯಾರೂ ಬರೋರು ಇರಲ್ವಲ್ಲ ಮನೇಲಿ, ಅದಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಡೋದು. ತುಂಬ ಸಿಂಪಲ್ ರೀ ಗೋಧಿ ಬಜ್ಜಿ. ಮಕ್ಕಳಿಗೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾಕೆಂದರೆ ನಮಗೆಲ್ಲ ಇಷ್ಟ ಆಗ್ತಿರ್ತಲ್ಲ ಅದಕ್ಕೆ. ಯಾರು ಮಂಗಳೂರು, ಸಕಲೇಶ್ಪುರ, ಕೂರ್ಗು
ಆಲೂರು ಹಾಸನ ಸೈಡಲ್ಲಿ ಅರ್ಧ ಭಾಗ, ಆ ಕಡೆ ಸೈಡು ಎಲ್ಲರ ಮನೇಲಿ ಇದು ಕಾಮನ್ ಆಗಿರುತ್ತೆ ಯಾವಾಗಲೂ. ನೋಡೋಣ ಹೇಗೆ ಬಂದಿದೆ ಅಂತ ಟೇಸ್ಟ್. ಚೆನ್ನಾಗಿದೆ. ಮುಂದೆ ಇದು ಪಕೋಡ ನೋಡು. ಎಣ್ಣೆ ತಿನ್ನು. ಎಣ್ಣೆಲಿ ಕರ್ದಿರೋ ತಿಂಡಿಯ ತಿನ್ನು ನಂದಿನಿ. ಕೊಬ್ಬು ಕರಗಿಸೋದು ತುಂಬ ಇದೆ. ಫೈನಲಿ ಫಿನಿಶ್ ಆಯಿತು. ಫೈನಲಿ ಫಿನಿಶ್ ಆಯಿತು. ಇದು ಪಕೋಡ, ಇದು ಗೋಳಿ ಬಜೆ. ಮಳೆ ಬರ್ತಾ ಇದೆ, ಮಳೆಗೆ ಸಖತ್ತಾಗಿರ್ತೀವಿ. ಇದ್ರ ಜೊತೆ ಕಾಫಿ ಮಾಡ್ಕೊಳ್ತೀನಿ. ಎಲ್ಲೋ ಓ ಮೈ ಗಾಡ್, ಎಲ್ಲಿ ಕಲ್ತ್ಕೊಂಡೆ ಇಷ್ಟೆಲ್ಲ? ನನ್ನ ಮಗನಿಗೆ ಫೀಡ್ ಮಾಡಬೇಕು. ಚಿನ್ನಮ್ಮ ನಿಂಗೆ ಬಜ್ಜಿ ಇಲ್ಲ, ಆದರೆ ಸ್ವೀಟ್ ಕೊಡ್ತೀನಿ. ಅಯ್ಯಯ್ಯೋ, ಇವಾಗಷ್ಟೇ ಚೇಂಜ್ ಮಾಡೋಗಿದ್ನಲ್ಲ, ಮತ್ತೆ ಸುಸ್ಸು ಮಾಡ್ಕೊಂಡಿದ್ದೀಯಲ್ಲ. ಓಕೆ, ಅಲ್ಲಿ ನೋಡಿ ಮಳೆ ಬರ್ತಾ ಇದೆ. ಒಂದು ನಿಮಿಷ ಅಷ್ಟೇ. ಓ ಬಾಯ್, ಓ ಮೈ ಗಾಡ್, ಎಷ್ಟು ಜೋರು ಮಳೆ ಬರ್ತಾ ಇದೆ ಇವತ್ತು. ಇಲ್ಲ, ಮಳೆ ಬರ್ದಲೆ ಮಳೆಗಾಲನೇ ಅನ್ನಿಸ್ತಾ ಇರಲಿಲ್ಲ ನೋಡಿ. ಇವತ್ತು ಮಳೆಗಾಲ ಅನ್ನಿಸ್ತಾ ಇದೆ. ಆಕಾಶ್ ಅವ್ರಿಗೆ ಕಾಲ್ ಮಾಡಿದ್ದೆ, ಏನಾಗಿದೆ ಅಂತ ಹೇಳಿದರೆ ಅವರು ಮಳೇಲಿ ಸೇರ್ಕೊಂಡ್ಬಿಟ್ಟಿದ್ದಾರಂತೆ, ಬರೋಕ್ಕಾಗ್ತಾ ಇಲ್ಲ, ಸ್ಕೂಟಿ ತಗೊಂಡೋಗಿದ್ದೆ ಅಂತ ಹೇಳಿದರು. ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗಲ್ಲ, ಮಳೆ ನಿಂತ ಮೇಲೆ ಬನ್ನಿ ಅಂತ ಹೇಳಿದೆ. ಏನೋ ಹೇಳ್ತಾರಲ್ಲ, ಒಂದು ಗಾದೆ ಮಾತಿದೆ, ಸಂಜೆ ಬಂದು ನೆಂಟ, ಸಂಜೆ ಬಂದು ಮಳೆ ನಿಲ್ಲಲ್ವಂತೆ ಅಂತ ನಮ್ಮ ಕಡೆ ಹೇಳ್ತಾರೆ. ಆ ರೀತಿಯಾಗಿ ಮಳೆ ಯಾವಾಗ ನಿಲ್ಲುತ್ತೋ ಅವಾಗ ಬರ್ತಾರೋ ಗೊತ್ತಿಲ್ಲ. ಲೈಟಾಗಿ ಇವತ್ತು ನಾನು ಕಾಫಿ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಡೈಲಿ ಬ್ಲ್ಯಾಕ್ ಕಾಫಿ ಮಾಡ್ತಾಯಿದ್ದೆ. ಇವತ್ತಿಲ್ಲ ಅಂತ ಹೇಳಿ ಹಾಲು ಹಾಕ್ಕೊಂಡು ಮಾಡ್ತಾಯಿದ್ದೆ. ನೋಡ್ಕೊಳ್ಳೋಣ ಡಯಟ್ ಅಂತ ಹೇಳಿ. ಕಾಫಿ ಪೌಡರ್ ಹಾಕೋಣ. ಲೆಫ್ಟ್ ರೈಟ್ ಉಲ್ಟಾ ಅಂತ ಹೇಳಿದರೆ, ಈ ಮಳೆಯಲ್ಲಿ ಅವನು ಸ್ಲೀವ್ಲೆಸ್ ಹಾಕಿದ್ದಾನೆ, ಸೆಕೆಲಿ ಫುಲ್ ತೊಳೆದು ಶರ್ಟ್ ಹಾಕ್ಕೊಳ್ತಾನೆ. ಉಲ್ಟಾ ಹಾಕ್ಕೊಂಡಿದ್ಯಾ? ಇಲ್ಲ, ಇಸ್ಕೊಡ್ತೀನಿ. ಗೋಲಿ ಬಜೆ ಹಾಕೋಣ ಎಲ್ರಿಗೂ. ಒಂದು ತಿಂದೇ ಬಿಟ್ಟಿದೆಯಲ್ಲ ಭೀಷ್ಮ? ತಿಂತೀನಿ. ತರುಣಣ್ಣಂದಲ್ಲೇ ಇಟ್ಕೊ. ಅದು ಗೋಳಿ ಬಜೆ. ಟೇಸ್ಟ್ ನೋಡು, ಬರ್ತೀನಿ. ಪೋಮಲ್ಲ ಏನು ಕಾಫಿ ನನಗೆ, ಭೀಷ್ಮಂಗಷ್ಟೇ. ಇವತ್ತು ಮಳೆ ಎಲ್ಲ ಭೀಷ್ಮ ಕುಡಿತಾನೆ. ಭೀಷ್ಮ ಕುಡಿಯೋ ಸ್ಟೈಲ್ ನೋಡಬೇಕು ನೀ ಕಾಫಿನ. ಬಿಸಿ ಕಾಫಿ ಬರ್ತೀನಿ, ಆರಿಸ್ಬೇಕು ನಿನಗೆ. ಎಣ್ಣೆ ಇಟ್ಕೊಳಕ್ಕಾಗ್ತಲ್ಲ, ಇದು ನನಗೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲ ಕೂತ್ಕೋ, ಹೋಗೋ ಕಡೆ. ನೀನು ಯಾವ ಕಡೆ ಕೂತ್ಕೋತೀಯ? ಕಡೆ ಕೂತ್ಕೊ. ಸ್ವೀಟ್ ಬಜ್ಜಿ ಹೇಗಿದೆ? ಚೆನ್ನಾಗಿದೆ. ಲಕ್ಕಿ 5 1 2 3 4 5. ಇಲ್ಲ ಆಡು. ಓ, 1 ಪೀಸ್ ಭೀಷ್ಮನ್ಗೆ. ಓ ಲಕ್ಕಿ ಭೀಷ್ಮ. Yes, 6 ಕೊಡು. ತಿನ್ನಪ್ಪ, ಹೇಗಿದೆ ಹೇಳಪ್ಪ. ಇದನ್ನು ತಿನ್ನು ಫಸ್ಟು. ನೀನು ತಿಂದಿಲ್ವಲ್ಲ ಗೋಳಿ ಬಜೆ? ಹೌದು, ನಿಜ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತಲ್ಲ. 4 1 2 3 4. ಚೈನಾ ಕೇಳಿಸ್ತು ಸೌಂಡು. ಏನು ಇಷ್ಟೊಂದು ನೆನ್ಕೊ ಬಂದಿದ್ರಲ್ಲ ಆಕಾಶ್? ಮಳೆ ನೆನ್ಕೊ ಬಂದು ಫ್ರೆಶ್ ಅಪ್ ಆದ್ರೆ ಇವಾಗ? ಫ್ರೆಶ್ ಅಪ್ ಆದರೆ ತುಂಬ ಚೆನ್ನಾಗಿ ಮಾಡಿದ್ಯಾ. ಗೋಲಿ ಬಜೆ ತಿಂದ್ರಾ? ತಿಂದೆ, ಸ್ವೀಟ್ ಆಗಿತ್ತು. ಅದು ಸ್ವೀಟೇ. ಹೌದಾ? ಅದನ್ನು ಕಟ್ಟ ಮಿಟ್ಟ ಥರ ಮಾಡೋದು. ನಾನು ಭೀಷ್ಮಿಗೆ ಇಷ್ಟ ಆಗುತ್ತಂತೆ ಸ್ವೀಟ್ ಮಾಡಿದ್ದು. ಚೆನ್ನಾಗಿದೆ. ನನ್ನ ಟ್ರೀಟ್ ಇಷ್ಟ ಆಯ್ತಾ ನಿಮಗೆ? 7.5 ಲಕ್ಷ ಗೆದ್ರಲ್ಲ, ಅದಕ್ಕೆ ಮಾಡಿಕೊಟ್ಟಿದ್ದೀನಿ. ಓ ಸೂಪರ್, ಥ್ಯಾಂಕ್ ಯು. ಇನ್ನೂ ಮುಗ್ದಿಲ್ವಾ ನಿಮ್ಮದು? ಮುಗೀತು. ಮತ್ತು ಇವಾಗಲಾದ್ರೆ ಎಡಿಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಈಗ. ಓಕೆ, ಭೀಷ್ಮನ ಜೊತೆ ಲೂಡೋ ಆಡಿ ಸ್ವಲ್ಪ ಟೈಮ್. ಲೂಡೋನಾ? ಹ್ಞೂ, ಹೆಂಗೆ ಆಡೋದು? ಚೆನ್ನಾಗಿದೆ.
ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಅವನ ಜೊತೆ. ನನ್ನ ಚಿಕ್ಕ ಮಗನೂ ಆಟ ಆಡ್ತಾನೆ, ನಾನು ಲೂಡೋ ಆಡೋದು ಕಲ್ತ್ಕೊಳ್ತಾ ಇದ್ದಾನೆ. ಅದಾದ ನಂತರ ನಾವು ಇವಾಗ ಅಲ್ಲ ತರುಣ, ಇವತ್ತು ಸ್ಕೆಡ್ಯೂಲಿಂಗೇ ಆಗಿಲ್ವಲ್ಲ, ಕರೆಂಟ್ ಬರುತ್ತೆ ಇಲ್ವಾ ಗೊತ್ತಿಲ್ಲ. UPS ಏನು ಕೊರ್ಕಾಗ್ತಾ ಇಲ್ಲ, UPS ಇದೆಯಲ್ಲ ನಮ್ಮ ಮನೇಲಿ, ಏನು ಕೊರ್ಕಾಗ್ತಾ ಇಲ್ಲ ಅಂತ ಗೊತ್ತಿಲ್ಲ. ಈ ಲೈಟು ಆನ್ ಆಗ್ತಾ ಇತ್ತು, ಲೈಟು ಇವಾಗ ಆನ್ ಆಗ್ತಾ ಇಲ್ಲ. ಕರೆಕ್ಟ್ ಟೈಮ್ಗೆ ಎಲ್ಲ ಕೈ ಕೊಡ್ತಾರೆ ಅಂತಾರಲ್ಲ, ಈ ರೀತಿಯಾಗಿ ಒಂದು ಲೈಟಿಂಗ್ಸ್ ಇಲ್ಲ ನೋಡಿ. ಅಲ್ಲಿ ನಾವು ಬಜ್ಜಿ ತಿಂತ ಹಾಗೆ ಲೂಡೋ ಆಡಿಸ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ವಿ. ಹೀಗೆ ಅಲ್ವಾ ಮಕ್ಕಳ ಜೊತೆ ಮಕ್ಕಳಾಗಿ ನಾವು ಆಟ ಆಡಿದಾಗಲೇ ಮಕ್ಕಳು ಕಲಿಯೋದು ಜಾಸ್ತಿ. ಇಲ್ಲ ಅಂತ ಹೇಳಿದ್ರೆ ನಾವು ಯಾವಾಗಲೂ ಮೊಬೈಲು ಸಿಸ್ಟಮ್ ಮುಂದೆ ಕೂತಾಗ ಅವು ಅದನ್ನೇ ಬೇಕು ಅಂತ ಹೇಳ್ತವೆ. ಸಮಯ ಸಿಕ್ತಾಗೆಲ್ಲ ನಾನು ಭೀಷ್ಮನ ಜೊತೆ ಎಲ್ಲ ಈ ರೀತಿಯಾಗಿ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇರ್ತೀನಿ. ಆಕಾಶ್ ಮತ್ತು ನಾನು ಮತ್ತು ನಮ್ಮ ಮನೇಲಿ ಯಾರೇ ಹುಡುಗರು ಬಂದರೂ ಕೂಡ, ತರುಣ ಆಗಿರ್ಬೋದು, ಬೇರೆ ಹಿಂದೆಲ್ಲ ಯಾರು ಬಂದಿರ್ತಾರೆ ಅವರೆಲ್ಲ ಭೀಷ್ಮನ ಅಡ್ಜಸ್ಟ್ ಆಗ್ತಾನೆ, ಭೀಷ್ಮಗೆ ಅವರು ಅಡ್ಜಸ್ಟ್ ಆಗ್ತಾರೆ. ಯಾಕೆಂದರೆ ನಾವು ವರ್ಕರ್ಸ್ ಥರ ಅಂತ ನೋಡಲ್ಲ. ಏನಾದರೂ ನಿಮ್ಮ ಮಕ್ಕಳನ್ನ ಎಂಗೇಜ್ಮೆಂಟ್ ಮಾಡಲಿಕ್ಕೆ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ತೀರಾ ವಿತೌಟ್ ಸ್ಕ್ರೀನಿಂಗ್ ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಸ್ಟಾರ್ಟ್ ಆಯಿತಾ? ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ. ನಿಮ್ಮನೇಲಿ ಕೂಡ ಮಳೆ ಬಂದಾಗ, ಚಳಿ ಆದಾಗ ಅಥವಾ ಯಾವ್ದಾದ್ರು ಖುಷಿ ವಿಷಯ ಇದ್ದಾಗ ನಿಮ್ಮನೇಲಿ ಏನು ತಿಂಡಿ ಮಾಡಿ ಎಲ್ರಿಗೂ ಕೊಡ್ತೀರಾ ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಬಾಯ್.